ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತು ಬಂದ್ಬಿಟ್ಟು ಚೆನ್ನೈ ಮತ್ತು GT ಮ್ಯಾಚ್ ಇದೆ. ಅದು ಚೆನ್ನೈಯಲ್ಲಿ ಬೇರೆ ಮ್ಯಾಚ್ ಆಗ್ತಾ ಇದೆ. ಆಲ್ರೆಡಿ ಚೆನ್ನೈದವರು ಬ್ಯಾಕ್ ಟು ಬ್ಯಾಕ್ ವಿನ್ನಿಂಗ್ ಬಂದು 5ನೇ ಸ್ಥಾನದಲ್ಲಿ ಅವರ ಸ್ಥಾನವನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಭದ್ರ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಖಂಡಿತವಾಗ್ಲು ಮತ್ತೆ ಇವತ್ತು GT ಮತ್ತು ಚೆನ್ನೈ ಮ್ಯಾಚ್ ಇದೆ. ಇವರಲ್ಲಿ ಯಾರು ಗೆಲ್ತಾರೆ, ಏನಾಗುತ್ತೆ, ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಯಾರು ಗೆಲ್ಬಹುದು ಅಂತ ಪ್ರಿಡಿಕ್ಷನ್ ಮಾಡೋಣ. ಖಂಡಿತವಾಗ್ಲು ನೀವು ಕೂಡ ಯಾರು ಗೆಲ್ತಾ ಅಂತ ಪ್ರಿಡಿಕ್ಷನ್ ಮಾಡಿ ನಿಮ್ಮ ಹೆಸರನ್ನ ನನ್ನ ವಿಡಿಯೋದಲ್ಲಿ ನೆಕ್ಸ್ಟ್ ಮ್ಯಾಚ್ ರಿವ್ಯೂ ಮಾಡ್ಬೇಕಾದ್ರೆ ನಿಮ್ಮ ಹೆಸರು ಹೇಳ್ತೀನಿ. ಖಂಡಿತವಾಗ್ಲು ನಿನ್ನೆ ತುಂಬಾ ಜನ ಡಿ ಸಿ ಅಂತ ಹೇಳಿದ್ರು, ಡೆಲ್ಲಿ ಅಂತ ಹೇಳಿದ್ರು. ಬಟ್ ಇಬ್ರು ಮಾತ್ರ ಪಂಜಾಬ್ ಅಂತ ಹೇಳಿದ್ರು. ಅವ್ರ ಹೆಸರು ಕೂಡ ಹೇಳಿದೀನಿ, ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಹೋಗಿ. ಅದೇ ರೀತಿಯಾಗಿ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲು ಬರುತ್ತೆ. ನೀವು ಪ್ರಿಡಿಕ್ಷನ್ ಮಾಡಿ ಯಾರು ಗೆಲ್ತಾರಂತ. ಚೆನ್ನೈ ಗೆಲ್ಲುತ್ತಾ, GT ಗೆಲ್ಲುತ್ತಾ ಅಂತ ಕಮೆಂಟ್ ಮಾಡಿ. ತುಂಬಾ ಜನ ಇನ್ಸ್ಟಾಗ್ರಾಮ್ ಮೆಸೇಜ್ ಕಮೆಂಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಒಂದು ಕಮೆಂಟ್ ಮಾಡಿ, ನಿಮ್ಮ ಹೆಸರು ಖಂಡಿತವಾಗ್ಲು ಹೇಳ್ತೀನಿ. ಇನ್ನ ವಿಷಯಕ್ಕೆ ಬಂದ್ಬಿಡೋಣ. ಖಂಡಿತವಾಗ್ಲು ಚೆನ್ನೈಗೆ ಬರ್ತಾ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದೆ. ಬಟ್ ಪ್ಲೇಯರ್ಸ್ ಇಂಜುರಿ ಆಗಿ ಹೋದ್ರು ಕೂಡ ಸಂಜು ಸ್ಯಾಮ್ಸನ್ ಒಬ್ರು ಮಾತ್ರ ಮ್ಯಾಚ್ ಎಳ್ಕೊಂಡು ಬರ್ತಾ ಇದ್ದಾರೆ. ಆಲ್ರೆಡಿ ಈ ಸೀಸನ್ ಅಲ್ಲಿ 2 ಬಾರ್ ಸೆಂಚುರಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅಲ್ಲಿ ಚೆನ್ನೈಲಿ ಸೆಂಚುರಿ ಮಾಡಿದ್ರೆ, ಲಂಡನ್ ಟೈಮ್ ಅಲ್ಲಿ ಮುಂಬೈ ಸೆಂಚುರಿ ಮಾಡ್ತಾರೆ. ಇವತ್ತು ಚೆನ್ನೈಲಿ ಬೇರೆ ಮ್ಯಾಚ್ ಇದೆ. ಆಲ್ಮೋಸ್ಟ್ ಆಲ್ ಚೆನ್ನೈಗೆ ಅನುಕೂಲವಾಗಿರುತ್ತೆ. ಚೆನ್ನೈ ಸ್ಪಿನ್ ಪಿಚ್ ಆಗಿರುತ್ತೆ. ಆದ ಕಾರಣದಲ್ಲಿ ಅಕಿಲ್ ಹುಸೇನ್ ಆಗಿರ್ಬೋದು, ನೂರ್ ಅಹಮದ್ ಆಗಿರ್ಬೋದು, ಸ್ಪಿನ್ ಕರೆಕ್ಟ್ ಆಗಿ ಟರ್ನ್ ಮಾಡ್ತಾರೆ. ಸ್ಪಿನ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಚೆನ್ನೈ ಗೆಲ್ಲೋ ಚಾನ್ಸಸ್ ಇದೆಯಾ? ಖಂಡಿತವಾಗ್ಲು ನನ್ನ ಪಿಟಿಷನ್ ಏನಂತ ಕೇಳೋದಾದ್ರೆ, ಖಂಡಿತವಾಗ್ಲು ಇವತ್ತು ಗುಜರಾತ್ ಅವರು ಚೆನ್ನೈಯಲ್ಲಿ ಮ್ಯಾಚ್ ಗೆಲ್ಬಹುದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇವರಲ್ಲೂ ಕೂಡ ಬೌಲಿಂಗ್ ಇದೆ, ಇವರಲ್ಲೂ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಮೇನ್ ಆಗಿ ಯಾವ ರೀತಿ ಆದ್ರೆ ಚೆನ್ನೈಯಲ್ಲಿ ಮಿಡ್ಲ್ ಆರ್ಡರ್ ಅಂತ ತಗೊಂಡು ಅವರು ಮಿಡ್ಲ್ ಅಷ್ಟೇನು ಪರ್ಫಾರ್ಮ್ ಮಾಡ್ತಾ ಇಲ್ಲ. ಈ ಕಡೆ ಕೂಡ ಅಷ್ಟೇ. ಲಾಸ್ಟ್ ಟೈಮ್ RCB ಮೇಲೆ 200 ಮೇಲೆ ಸ್ಕೋರ್ ಹೊಡಿತಾರೆ. ಇವರು ಕೂಡ ಆರಾಮಾಗಿ ಬ್ಯಾಟಿಂಗ್ ಆಡಬಲ್ಲರು. ವಿಶೇಷವಾಗಿ ಸಾಯಿ ಸುದರ್ಶನ್ ಅವರು ಚೆನ್ನೈದವರೇ. ರಶೀದ್ ಖಾನ್ ಸ್ಪಿನ್ ಬೌಲಿಂಗ್ ಇದೆ. ಆದ ಕಾರಣ ಈಕ್ವಲ್ ಟೀಮ್ ಅಂತ ತಗೊಂಡಾಗ, ಎಲ್ಲ ಒಂದ್ ಕಡೆ ಗಮನಿಸಿದಾಗ, ನಾವು ಬೌಲಿಂಗ್ ಯೂನಿಟ್ ಅಂತ ತಗೊಂಡಾಗ ಆಲ್ಮೋಸ್ಟ್ ಆಲ್ ಗುಜರಾತ್ ಟೈಟನ್ಸ್ ಚೆನ್ನಾಗೇ ಇದೆ. ಬೌಲಿಂಗ್ ಅಲ್ಲಿ ತಗೊಂಡಾಗ ಬ್ಯಾಟಿಂಗ್ ಅಷ್ಟಕ್ಕಿಷ್ಟೇ ಇಲ್ಲ ಅಂದ್ರೂ ಕೂಡ ಸ್ಪಿನ್ನಿಗೆ ಜಾಸ್ತಿ ಪಟ್ಟ ಚೆನ್ನಾಗಿ ಆಡ್ತಾರೆ. ಬಟ್ ನಾವು ಬೆಂಗಳೂರು ಮೇಲೆ ಸೋತಿರ್ಬೋದು, ಅದೇ ರೀತಿಯಾಗಿ ಚೆನ್ನೈ ಮೇಲೆ ಸೋಲ್ತಾರಂತ ಏನೇ ಅಲ್ವಾ. ಆದ ಕಾರಣ ಮೈ ಪಿಟಿಷನ್ ಗುಜರಾತ್ ಟೈಟನ್ಸ್ ಈ ಮ್ಯಾಚ್ ಗೆಲ್ಲುತ್ತೆ, GT ಗೆಲ್ಲುತ್ತೆ ಅಂತ ಕಮೆಂಟ್ ನಾನು ಹೇಳ್ತೀನಿ. ನಿಮ್ಮ ಮ್ಯಾಚ್ ಯಾವ್ದು ವಿನ್ ಆಗುತ್ತೆ, ಯಾವ ಟೀಮ್ ವಿನ್ ಆಗುತ್ತೆ ಅಂತ ಕಮೆಂಟ್ ಮಾಡಿ, ದಯವಿಟ್ಟು ಮಿಸ್ ಮಾಡ್ದೇನೆ. ಇನ್ನು ವೆನ್ ವೇರು ವಾಟ್ ಎಕ್ಸ್ಪೆಕ್ಟ್. ವೆನ್ ಅಂದ್ರೆ ಏನಿಲ್ಲ ಗುರು, ಚೆನ್ನೈಯಲ್ಲೇ. ವೇರು ಇವತ್ತೇನೆ 7:30ಗೆ ಮಾಡ್ತಾರೆ. 7:30ಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಗೊತ್ತೇ ಇರುತ್ತೆ. ವಾಟ್ ಎಕ್ಸ್ಪೆಕ್ಟ್ ಅಂತ ಕೇಳೋದಾದ್ರೆ, ತುಂಬಾ ಜನ ಹೇಳ್ತಾರೆ ಧೋನಿ ಬರ್ತಾರೆ, ಧೋನಿ ಆಡ್ತಾರೆ ಅಂತ. ಖಂಡಿತವಾಗ್ಲೆಲ್ಲ ನಂಬಕ್ಕೆಲ್ಲ ಹೋಗ್ಬೇಡಿ. ಯಾಕಂದ್ರೆ ಡೌಟ್ ಬರೋದು. ಅವ್ರು ಏನೋ ಗ್ರೌಂಡ್ ಬಂದು ಬ್ಯಾಟ್ ಹಿಡಿದ ಮೇಲೆನೆ, ಇಲ್ಲ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಗ್ಯಾರಂಟಿ ಬರ್ತಾರೆ, ಆಡ್ತಾರೆ ಅಂತ. ಅದಕ್ಕಿಂತ ಮುಂಚೆ ರೂಮರ್ಸ್ ಎಲ್ಲ ಬರ್ತಾ ಇದಾವೆ. ಇವಾಗಲೂ ಕೂಡ ಕೆಲವು ಗ್ರೂಪ್ಗಳೆಲ್ಲ ಮೆಸೇಜ್ಗಳೆಲ್ಲ ಬಂದಿದೆ, ಧೋನಿ ಇವತ್ತು ಆಡ್ತಾರೆ ಅಂತ. ಅಂಥದ್ದೇನು ಇಲ್ಲ. ಅವ್ರು ಬಂದು ಆಡ್ದಾಗ್ಲೇನೆ ಗ್ಯಾರಂಟಿ. ಅದ್ರ ಮಾತ್ರ ನಂಬಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ GT ಗೆಲ್ಲುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ. ಚೆನ್ನೈಗೆ ಅಂತ ತುಂಬಾ ಜನ ಹೇಳ್ತಾರೆ, ಬಟ್ ಮೈ ಪ್ರಿಡಿಕ್ಷನ್ ಇಸ್ ಡಿಫ್ರೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರಿನಾ? ಇನ್ನು ವಿಶೇಷವಾಗಿ ಮ್ಯಾಚ್ ಬಗ್ಗೆ ಮಾತಾಡಲೇಬೇಕಂದ್ರೆ, ವಾಟ್ ಎಕ್ಸ್ಪೆಕ್ಟ್ ಅಂದ್ರೆ, ಇಟ್ಸ್ ಎ ಫೀಕ್ ಸಮ್ಮರ್. ಗೊತ್ತಿರುತ್ತೆ ಗುರು, ಚೆನ್ನೈ ಸಮುದ್ರ ಪಕ್ಕದಲ್ಲಿದೆ. ಯಾವ ರೀತಿ ಎಲ್ಲ ಹಾಟ್ ಇರುತ್ತೆ, ಬಿಸಿಲಿರುತ್ತೆ. ಆ ಹೀಟಿಗೆ ಏನ್ ಮಾಡಕ್ ಗುರು ಅಂತ ಅಲ್ಲ ಅನ್ಸ್ತಾ ಇರುತ್ತೆ. ಖಂಡಿತವಾಗ್ಲು ಪ್ಲೇಯರ್ಸ್ ವಿಲ್ ಬಿ ಚೇಂಜ್ ದಿಸ್ ದ ಗೇಮ್ ಬಿಗಿನಿಂಗ್ ಡೇ ಗೇಮ್ ಆಗಿರೋ ಕಾರಣ ಇವತ್ತು ಚೇಂಜ್ ಆಗ್ಬೋದು. ಚೆನ್ನೈ CSK ಸ್ಪಿನ್ ಡ್ಯೂ ಟು ಫೌಂಡ್ ಹೆಲ್ಪ್ ಇನ್ ದ ಲಾಸ್ಟ್ ಗೇಮ್ ಅಗೇನ್ಸ್ಟ್ KKR ಕುಡ್ ಬಿ ವೆಲ್ ಕೇಸ್ ಅಗೇನ್, ಎಸ್ಪೆಷಲಿ ಈ ಸೆಕೆಂಡ್ ಹಾಫ್ ಇನ್ ಫಿಕ್ಚರ್. ಖಂಡಿತವಾಗ್ಲೂ ಫಸ್ಟ್ ಬ್ಯಾಟಿಂಗ್ ಆಡಿ ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ತುಂಬಾನೇ ಕಷ್ಟ ಆಗುತ್ತೆ ಸ್ಪಿನ್ ಆಡೋಕೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಅಂತ ತಗೊಂಡ್ರೆ, ಚೆನ್ನೈಯಲ್ಲಿ ಸಂಜು ಸ್ಯಾಮ್ಸನ್ ನಿಂತ್ಕೊಂಡು ಸ್ಟ್ಯಾಂಡ್ ತಗೊಂಡು ಆಡ್ತಾರೆ ಅಂತ ಬ್ಯಾಟ್ಸ್ಮನ್ ಇನ್ನೊಬ್ರು ಸಿಗ್ತಾ ಇಲ್ಲ. ಆದ್ರೆ ಇಲ್ಲಿ ಆ ರೀತಿ ಅಲ್ಲ. GT ಅಲ್ಲಿ ಇಬ್ರು ನಿಂತ್ಕೊಂಡು ಆಡೋ ಬ್ಯಾಟ್ಸ್ಮನ್, ಶುಭ್ಮನ್ ಗಿಲ್ ಆಗಿರ್ಬೋದು, ಸಾಯಿ ಸುದರ್ಶನ್ ಆಗಿರ್ಬೋದು, ಇಬ್ರು ಚೆನ್ನಾಗಿ ಸ್ಟ್ಯಾಂಡ್ ಕೊಟ್ಟು ಆಡೋ ಬ್ಯಾಟ್ಸ್ಮನ್ಗಳು. ಇನ್ನು ಹೆಡ್ ಟು ಹೆಡ್ ತಗೊಂಡಾಗ ಯಾರ್ಯಾರು ಎಷ್ಟು ಗುರು ಅಂತ ಹೇಳಿದಾಗ, ಲಾಸ್ಟ್ 8 ಮ್ಯಾಚ್ಗಳಲ್ಲಿ ಅವ್ರು 4 ಗೆದ್ದಿದ್ದಾರೆ, ಇವ್ರು 4 ಗೆದ್ದಿದ್ದಾರೆ. ಆದ ಕಾರಣ ಇಲ್ಲಿ ಯಾರು ಸ್ಟ್ರಾಂಗ್ ಯಾರು ಲೂಸ್ ಅಂತ ಹೇಳಕ್ಕಾಗಲ್ಲ. ಬಟ್ ಚೆನ್ನೈ ಟೀಮ್ ಅಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ. ನೂರ್ ಅಹಮದ್, ಅಕಿಲ್ ಹುಸೇನ್ ಇದಾರಪ್ಪ ಅಂತ ಹೇಳೋದಾದ್ರೆ, ಇದ್ರಲ್ಲೂ ಕೂಡ ರಶೀದ್ ಖಾನ್ ಇದ್ದಾರೆ, ವಾಷಿಂಗ್ಟನ್ ಸುಂದರ್ ಇದ್ದಾರೆ, ಹೊಸಬ ಬೌಲರ್ ಇದ್ದಾರೆ. ಖಂಡಿತವಾಗ್ಲೂ ಅವರು ಕೂಡ ಆಡ್ಸೋ ಚಾನ್ಸಸ್ ಇರುತ್ತೆ. ಆದ ಕಾರಣ ಏನಾಗುತ್ತೆ ಅಂದ್ರೆ, ಖಂಡಿತವಾಗ್ಲೂ ಇಲ್ಲಿ ತುಂಬಾ ಕೊನೆವರೆಗೂ ಹೋಗೋ ಚಾನ್ಸಸ್ ಅಂತ ಇರುತ್ತೆ ಗುರು. ಏನಕ್ಕೆ ಅಂದ್ರೆ, ಅದರಲ್ಲೂ ಅಷ್ಟೇನೆ 3 ವಿಕೆಟ್ ಹೋಯ್ತು ಅಂದ್ರೆ ಹಿಂದೆ ಬಂದು ಬ್ಯಾಕ್ ಅಲ್ಲಿ ಆಡೋರು ಯಾರು ಇಲ್ಲ. ಇದ್ರಲ್ಲೂ ಅಷ್ಟೇನೆ 3 ವಿಕೆಟ್ ಹೋದ್ರೆ ಬ್ಯಾಕ್ ಅಲ್ಲಿ ಬಂದು ಆಡೋರು ಯಾರು ಇಲ್ಲ. ಬಟ್ ಇಲ್ಲಿ ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಅದೇ ರೀತಿಯಾಗಿ ರಬರ್ಟ್ ಆಗಿರ್ಬೋದು, ಬೌಲಿಂಗ್ ಅಂತ ನೋಡಿದಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ ಮೈ ಎಕ್ಸ್ಪೆಕ್ಟೇಷನ್ಸ್. ಯಾಕಂದ್ರೆ ಲಾಸ್ಟ್ ಟೈಮ್ ಖಲೀಲ್ ಅಹಮದ್ ಇಂಜುರಿ ಆಗಿದ್ದಾರೆ, ಲಾಸ್ಟ್ ಟೈಮ್ ಮಾಡಿರಲಿಲ್ಲ. ಆದ್ರಿಂದ ಈ ಒಂದು ಮ್ಯಾಚ್ ಅಲ್ಲಿ
ಫೇವರೇಟ್ ಅವರೇ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಇನ್ನ ಪ್ಲೇಯಿಂಗ್ 11 ಅಂತ ತಗೊಂಡ್ರೆ ಖಂಡಿತವಾಗ್ಲು ಚೆನ್ನೈಯಲ್ಲಿ ಸಂಜು ಸ್ಯಾಮ್ಸನ್ ಆಡ್ತಾರೆ, ಗೊತ್ತೇ ಇರುತ್ತೆ. ಇಟ್ಸ್ ಎ ಫೇವರೇಟ್ ದ ಸೀಸನ್ ಅಂತ ಹೇಳ್ಬೋದು. ಸಂಜು ಸ್ಯಾಮ್ಸನ್, ಋತಿಕ್ ಗಾಯಕ್ವಾಡ್, ಸರ್ಫರಾಜ್ ಖಾನ್, ಬ್ರಾವಿಸ್ ಹೆಡ್, ಡಬಲ್ ಬ್ರಾವಿಸ್, ಶಿವಮ್ ದುಬೆ, ಕಾರ್ತಿಕ್ ಶರ್ಮಾ, ಜೆಮ್ಮಿ ಓರ್ಟನ್, ಅಕಿಲ್ ಹುಸೇನ್, ನೂರ್ ಅಹಮದ್, ಅಂಗ್ ಕಂಬೂಜಾ, ಮುಖೇಶ್ ಚೌಧರಿ, ಗುರುಪತ್ ಸಿಂಗ್. ಲಾಸ್ಟ್ ಮ್ಯಾಚ್ ಅಲ್ಲಿ ಮುಂಬೈ ಮೇಲೆ ಭರ್ಜರಿ ವಿನ್ ಆಗ್ತಾರೆ ಗುರು ಖಂಡಿತವಾಗ್ಲೂ. ಇವರು ಆ ರೀತಿ ಏನಾದರೂ ವಿನ್ ಆಗಲ್ಲ ಇವತ್ತು ಅಂತ ನಂಗೆ ಅನಿಸ್ತಾ ಇದೆ, ಸರಿನಾ. ಇನ್ನು ಅದೇ ರೀತಿಯಾಗಿ GT ಅಂತ ತಗೊಂಡಾಗ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಜಾಸ್ ಬಟ್ಲರ್, ವಾಷಿಂಗ್ಟನ್ ಸುಂದರ್, ಶಾರುಖ್ ಖಾನ್, ರಾಹುಲ್ ತಿವಾಟಿಯಾ, ಜಾನ್ಸನ್ ಹೋಲ್ಡರ್ ಒಳ್ಳೆ ಫಾರ್ಮ್ ಬಂದಾರೆ. ಲಾಸ್ಟ್ ಮ್ಯಾಚ್ ಒಳ್ಳೆ ಹಿಟ್ಟಿಂಗ್ ಕೂಡ ಮಾಡಿದ್ರು. ರಶೀದ್ ಖಾನ್, ಮನವಾನಂದ್ ಸುತರು, ಕಸಿಗ ರೊಬಾಡ, ಮೊಹಮ್ಮದ್ ಸಿರಾಜ್ ಮತ್ತೆ ಪ್ರಸಿದ್ಧ ಕೃಷ್ಣ. ಇಲ್ಲಿ ನೋಡ್ಬೋದು ನಿಜವಾಗ್ಲೂ ಅಂದ್ರೆ ರಬಾಡ್ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಹೋಲ್ಡರ್ ಆಗಿರ್ಬೋದು, ಒಳ್ಳೆ ಬೌಲಿಂಗ್ ಯೂನಿಟ್ ಇದೆ. ಸ್ಪಿನ್ ಅಂತ ತಗೊಂಡಾಗ ರಶೀದ್ ಖಾನ್ ಇದ್ದಾರೆ, ಬಟ್ ಬ್ಯಾಟಿಂಗ್ ಅಲ್ಲೇ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಯಾಕೆ ಅಂದ್ರೆ ಸುದರ್ಶನ್ ಗಿಲ್ ಬಿಟ್ರೆ ಯಾರು ಆಡ್ತಾ ಇಲ್ಲ, ಅಲ್ಲಿ ಬಟ್ಲರ್ ಅಷ್ಟೇ ಆಗ್ತಾ ಇದೆ. ಇನ್ನು ವಾಷಿಂಗ್ಟನ್ ಸುಂದರ್ ಎದು ಕಳಿಸ್ತಾರೋ ಗೊತ್ತಿಲ್ಲ. ಶಾರುಖ್ ಖಾನ್ ಯಾವತ್ತು ಆಡೋರ ನೋಡೇ ಇಲ್ಲ. ರಾಹುಲ್ ತ್ರಿಪಾಠಿ ಅವತ್ತು 5-6 ಹೊಡೆದ ಲಾಸ್ಟ್. ಅದು ಬಿಟ್ರೆ ಜಾಸನ್ ಹೋಲ್ಡರ್ ಒಬ್ಬ ಆಡ್ತಾ ಇದ್ದಾರೆ. ಅಷ್ಟು ಬಿಟ್ರೆ ಗುಜರಾತ್ ಟೀಮ್ ಅಲ್ಲೇ ಲೋ ಇದೆ, ಬಟ್ ವಿನ್ನಿಂಗ್ ಅವ್ರ ಕಡೆ ಸಿಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಮತ್ತು ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ, ಯಾರು ಗೆಲ್ಬಹುದು, ನಿಮ್ಮ ಫೇವರೇಟ್ ಟೀಮ್ ಯಾವ್ದಂತ ಕಮೆಂಟ್ ಮಾಡಿ. ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರುತ್ತೆ, ಪ್ರಿಡಿಕ್ಷನ್ ಕರೆಕ್ಟ್ ಆದ್ರೆ ಮಾತ್ರ, ಸರಿನಾ. ವಿಡಿಯೋ ಲೈಕ್ ಮಾಡಿ. ಜೈ ಹಿಂದ್.